ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಒಂದು ಬರ್ಫಿಯನ್ನು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಮೃದುವಾದಂತಹ ಸ್ವಾದಿಷ್ಟವಾದಂತಹ ಸ್ವೀಟ್ ಇದು. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಬರ್ಫಿಯನ್ನು ಹೇಗೆ ಮಾಡೋದು ಸರಳ ವಿಧಾನದಲ್ಲಿ ಅಂತ ತಿಳ್ಕೊಂಡು ಬರೋಣ. ನಾನು ಇಲ್ಲಿ ಹಣ್ಣಾಗಿರ್ತಕ್ಕಂತಹ 4 ಚಿಕ್ಕ ಬಾಳೆಹಣ್ಣುಗಳನ್ನು ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ತೊಗೊಂಡ್ರೆ 3 ಆದರೆ ಸಾಕಾಗುತ್ತೆ. ಇದು ತೀರಾ ಹಣ್ಣಾಗಿರಬೇಕು ಅಂತ ಏನಿಲ್ಲ, ಹೇಗಿದ್ರೂ ಕೂಡ ಮಾಡಬಹುದು. ನಾನಿಲ್ಲಿ ಹಣ್ಣಾದಂತಹ ಬಾಳೆಹಣ್ಣುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿದ್ದರೆ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಆವಾಗ ಉಳಿದಂಥ ಬಾಳೆಹಣ್ಣುಗಳನ್ನು ಈ ರೀತಿಯಾಗಿ ಸ್ವೀಟ್ ಮಾಡಿಕೊಂಡು ಅಥವಾ ಬರ್ಫಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಬೆಲ್ಲವನ್ನು ನಾನಿಲ್ಲಿ ನೀರಿನಲ್ಲಿ ಕರಗಿಸ್ತಾ ಇದ್ದೀನಿ. ಈ ಒಂದು ಬೆಲ್ಲಕ್ಕೆ ಅದೇ ಬೌಲ್ನಲ್ಲಿ ಒಂದು ಬೌಲ್ ನೀರನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲ ಕರಗಿದ್ರೆ ಸಾಕು, ಪಾಕ ತೆಗೆಯೋಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಇವಾಗ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬೆಲ್ಲವನ್ನು ಕರಗಿಸಿದ್ದೀನಿ. ಎಲ್ಲ ನೀರಾಗೋಯ್ತು. ನೋಡಿ, ಇವಾಗ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಒಂದು ಸ್ಪೂನ್ ತೊಗೊಂಡು ನೋಡಿದಾಗ ಎಲ್ಲ ತಿಳಿ ನೀರಿನಾಗೆ ಆಗಿದೆ. ಯಾವುದೇ ರೀತಿ ಅಂಟಂಟು ಪಾಕ ಬಂದಿಲ್ಲ. ಈಗ ನಾವು ಇದನ್ನು ಒಂದು ಪಕ್ಕಕ್ಕೆ ಇಡೋಣ. ಇದಾದಮೇಲೆ ನಾನು ಒಂದು ಕಡಾಯಿ ತೊಗೋತೀನಿ. ಕಡಾಯಿಯನ್ನು ನಾನು ಗೋಧಿ ಹಿಟ್ಟನ್ನು ಹುರಿಲಿಕ್ಕೆ ಮತ್ತು ರವೆಯನ್ನು ಹುರಿಲಿಕ್ಕೆ ತೊಗೊಂಡಿದ್ದೀನಿ. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪಷ್ಟು ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವೆರಡನ್ನು ನಾನು ಯಾವುದೇ ತುಪ್ಪ ಮತ್ತು ಎಣ್ಣೆಯನ್ನು ಪ್ರಾರಂಭದಲ್ಲಿ ಹಾಕೋದಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊತಾ ಇರಬೇಕು. ಈಗ ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಇದನ್ನು ಹುರಿರಿ, ಇಲ್ಲ ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನವಾದಂಥ ಉರಿಯಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈ ನಡುವೆ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ನಾನು ತುಪ್ಪವನ್ನು 4 ಚಮಚದಷ್ಟು ಇಲ್ಲಿ ಸೇರಿಸ್ತಾ ಇದ್ದೇನೆ. ನಿಮಗೆ ತುಪ್ಪ ಹೆಚ್ಚು ಬೇಕು ಅಂತಂದರೆ ಹೆಚ್ಚಿಗೆ ಸೇರಿಸ್ಕೋಬೋದು ಕೂಡ. ಈಗ ನಾನು 4 ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸಿದ್ದೀನಿ. ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತುಪ್ಪದೊಂದಿಗೆ ರವೆ ಮತ್ತು ಈ ಗೋಧಿ ಹಿಟ್ಟನ್ನು ಅಂತ ಸ್ಮೆಲ್ ಬರೋವರೆಗೂ ಹುರಿತಾ ಇರಬೇಕು. ಹಾಗೆಯೇ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೂಡ. ತುಪ್ಪ ಕರಗಿ ಎಲ್ಲದಕ್ಕೂ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಗಂಟೆಲ್ಲ ಹೋಗಬೇಕು. ಈ ರೀತಿಯ ಗಂಟುಗಳನ್ನು ಈ ರೀತಿ ಮಾಡಿ ಎಲ್ಲ ಉದುರಾಗಿ ನೋಡಿ, ಕಲರ್ ಇವಾಗ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಈಗ ರವೆ ಮತ್ತು ಗೋಧಿ ಹಿಟ್ಟಿನ ಕಲರ್ ಚೇಂಜ್ ಆಯಿತು. ಈ ರೀತಿ ಕೆಂಪು ಕಲರ್ ಬರ್ತಾ ಇದೆ. ಲೈಟಾಗಿ ಈ ರೀತಿಯಾಗಿ ನೋಡಿ, ಎಲ್ಲ ಉದುರಾಗಿ ಚೆನ್ನಾಗಿ ಬರ್ತಾ ಇದೆ. ನಾವು ಈ ಮೊದಲೇ ಬಾಳೆಹಣ್ಣನ್ನು ಸುಲಿದು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಈ ಸಮಯದಲ್ಲಿ ಸೇರಿಸ್ತಾ ಹೋಗೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ಲೇಮನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಕಡಿಮೆ ಇಟ್ಕೊಂಡು ಅಂದರೆ ಲೋ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮು ಅಲ್ಲ, ಅದರ ಮಧ್ಯದ ಉರಿಯಲ್ಲಿ ಇದು ಫ್ರೈ ಆಗ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಅದು ಉದುರಾಗಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಒಂದು ಸಮಯದಲ್ಲಿ ನಾವು ಈಗಾಗಲೇ ಏನು ಬೆಲ್ಲವನ್ನು ಕಾಯಿಸಿ ಇಟ್ಕೊಂಡಿದ್ವಿಯಲ್ಲ, ಆ ಬೆಲ್ಲದ ನೀರನ್ನು ಈ ಸಮಯದಲ್ಲಿ ಸೇರಿಸೋಣ. ನೋಡಿ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ. ಈಗ ಉದುರಾಗಿ ಬೆಲ್ಲದ ನೀರನ್ನು ಈಗ ಶೋಧಿಸ್ಕೊಳ್ಳೋಣ. ಈಗ ಶೋಧಿಸ್ಕೊಳ್ಳೋದ್ರಿಂದ ಅದರಲ್ಲೇನಾದ್ರೂ ಸ್ವಲ್ಪ ಕಸ ಕಡ್ಡಿ ಇದ್ದರೆ ಅದು ಕ್ಲಿಯರಾಗಿ ಆಚೆಗೆ ಬರುತ್ತೆ. ಇಲ್ಲ ಅಂತಂದರೆ ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ಬೆಲ್ಲನ ಹಾಕ್ಕೋಬೋದು. ಬಟ್ ಇದು ಶೋಧಿಸ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ ಅಂತ. ನೋಡಿ, ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 10 ನಿಮಿಷಗಳ ಕಾಲ ಇದನ್ನು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಇವಾಗ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಯಾಕಂದರೆ 90% ಎಲ್ಲ ಮುಗಿಲಿಕ್ಕೆ ಬಂದಿದೆ. ಈ ಸಮಯದಲ್ಲಿ ನಾನು ಈಗಾಗಲೇ ಪುಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಏಲಕ್ಕಿಯನ್ನು ಹಾಕ್ತಾಯಿದ್ದೇನೆ. ಅರ್ಧ ಸ್ಪೂನಷ್ಟು ಏಲಕ್ಕಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೆಯೇ ಡ್ರೈ ನಟ್ಸನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಂದು 3 ಸ್ಪೂನುಗಳಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ.
ಡ್ರೈ ನಟ್ಸನ್ನು ಕುಟ್ಟಿ ಪುಡಿ ಮಾಡಿ ನಾನು ಇಟ್ಕೊಂಡಿದ್ದೆ. ಇದು ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗೆ ಈ ಒಂದು ಸಮಯದಲ್ಲೇ ನಾನು ಇನ್ನೂ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಹೋಗ್ತಾಯಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಸೇರಿಸ್ಬೋದು. ನಾನು 2 ಸ್ಪೂನ್ ತುಪ್ಪನ ಸೇರಿಸಿ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಧ್ಯೆ ಮಧ್ಯೆ ತುಪ್ಪವನ್ನು ಸೇರಿಸ್ತಾ ಹೋಗ್ಬೋದು, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದಂಥದ್ದು. ತುಪ್ಪವನ್ನು ಹೆಚ್ಚು ಇಷ್ಟಪಡೋರು ಮಧ್ಯೆ ಮಧ್ಯೆ ತುಪ್ಪವನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ 2 ಸ್ಪೂನು ಮತ್ತು ಸ್ಟಾರ್ಟಿಂಗಲ್ಲಿ 4 ಸ್ಪೂನು, ಹೀಗೆ 6-7 ಸ್ಪೂನುಗಳಷ್ಟನ್ನು ಮಾತ್ರ ನಾನಿಲ್ಲಿ ಸೇರಿಸಿದ್ದೀನಿ. ನೋಡಿ ಚೆನ್ನಾಗಿ ಬಂತು, ರೆಡಿಯಾಗೋಯ್ತು ಇವಾಗ. ಈಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ತುಪ್ಪವನ್ನು ಸವರಿಟ್ಟುಕೊಂಡಿರ್ತಕ್ಕಂಥ ಒಂದು ಟ್ರೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ತುಪ್ಪ ಸವರಿರ್ತಕ್ಕಂಥ ಈ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಕಂಪ್ಲೀಟಾಗಿ ಈ ರೀತಿಯಾಗಿ ಇದಕ್ಕೆ ಹಾಕ್ಕೋಬೇಕು. ಈಗ ಬೇಗ ಬೇಗ ಇದನ್ನು ನಾವು ಸೆಟ್ ಮಾಡ್ಕೋಬೇಕು. ನಾನು ಕಂಪ್ಲೀಟ್ ಟ್ರೇಗೆ ಇದನ್ನೆಲ್ಲ ಹಾಕೋದಿಲ್ಲ, ಯಾಕೆ ಅಂದರೆ ಬರ್ಫಿ ದಪ್ಪನಾಗಿ ಬರಬೇಕು. ಹಾಗಾಗಿ ಕಂಪ್ಲೀಟ್ ಪೂರ್ತಿ ಟ್ರೇಗೆ ಹಾಕಿದ್ರೆ ಬರ್ಫಿ ತೆಳುವಾಗಿ ಬರುತ್ತೆ. ಇದು ಸ್ಮೂತಾಗಿರ್ತಕ್ಕಂಥ ಬಾಳೆಹಣ್ಣಿನ ಬರ್ಫಿ ಆಗಿರೋದ್ರಿಂದ ದಪ್ಪ ಸೈಜ್ನಲ್ಲಿ ಇದ್ದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಟ್ರೇನ ಅರ್ಧ ಭಾಗಕ್ಕೆ ಮಾತ್ರ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಡ್ರೈ ನಟ್ ಪೌಡರನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಅದನ್ನು ಸೆಟ್ ಮಾಡಬೇಕು. ಎಲ್ಲವೂ ರೆಡಿ ಆಯ್ತು ಈಗ ಫ್ರೆಂಡ್ಸ್. ಈ ಒಂದು ಬಾಳೆಹಣ್ಣಿನ ಬರ್ಫಿ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷಗಳ ಕಾಲ ಒಂದು ಕಡೆ ಇಡೋಣ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಚಾಕುವಿನಿಂದ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನೋಡಿ ಚೆನ್ನಾಗಿ ಬರ್ತಾ ಇದೆ ಮಾರ್ಕ್ ಕೂಡ. ಸ್ವಲ್ಪ ತಣ್ಣಗಾಗಿದೆಯಲ್ಲ, ತಣ್ಣಗಾದ್ಮೇಲೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಈ ರೀತಿಯಾಗಿ ಲೈನ್ಗಳನ್ನು ನಾವು ಹಾಕ್ಕೋಬೋದು, ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ಬರ್ಫಿ ಒಳ್ಳೆ ಸೈಜಲ್ಲಿ ಚೆನ್ನಾಗಿ ಬಂದಿದೆ. ಇದನ್ನು ಸೆಟ್ ಆಗಲಿಕ್ಕೆ 2 ಅವರ್ಸ್ ಬಿಟ್ಬಿಡೋಣ. ಚೆನ್ನಾಗಿ ಡ್ರೈ ಆಗಿ ಸೆಟ್ ಆಗಿದೆ. ಇವಾಗ 2 ಅವರ್ಸ್ ಆಯಿತು. ಇದು ಚೆನ್ನಾಗಿ ಒಣಗಿದೆ ಅಂತಾದರೆ ಒಂದನ್ನು ತೆಗೆದು ನೋಡೋಣ ಹೀಗೆ ಬಂದಿದೆ ಅಂತೇಳ್ಬಿಟ್ಟು. ಓಕೆ, ಬಂದಿದೆ ಇವಾಗ. ನೋಡಿ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ತುಂಬಾ ಸ್ವಾದಿಷ್ಟವಾದಂತಹ ಈ ಒಂದು ಬಾಳೆಹಣ್ಣಿನ ಬರ್ಫಿ ತಯಾರಾಗೋಯಿತು. ದೊಡ್ಡವರಿಂದ ಮಕ್ಕಳು ಕೂಡ ತಿನ್ನುವಂತಹ ರುಚಿಯಾದಂತಹ ಸ್ವೀಟ್ ಇದು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ ಫ್ರೆಂಡ್ಸ್. ಹಾಗೆ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಬಟನ್ ಸೆಲೆಕ್ಟ್ ಮಾಡಿ. ನೋಟಿಫಿಕೇಷನಲ್ಲಿ ನಮ್ಮ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆಯೇ ಈ ಒಂದು ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.